ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೆಹಂದಿ ಬೈ ಗೀತಾಂಜಲಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ನನಗೆ ನಿನ್ನೆ ಒಂದು ಆರ್ಡರ್ ಇತ್ತು. ಅದು ಮೆಹಂದಿ ಕೋನ್ಸ್ ಆರ್ಡರ್. ಸೊ ಅವರಿಗೆ 10 ಕೋನ್ಸ್ ಬೇಕಿತ್ತು. ಸೊ ನಾನು ಎಲ್ಲ ಮಿಕ್ಸಿಂಗ್ ಎಲ್ಲ ಮಾಡಿ ಡೈರಿ ಲೀಸ್ಗೆಲ್ಲ ಇಟ್ಟಾಗಿದೆ. ಸೊ ಇವಾಗ ಅದನ್ನು ಕಂಪ್ಲೀಟಾಗಿ ನೀಟಾಗಿ ಸ್ಮೂತಾಗಿ ಮಿಕ್ಸ್ ಮಾಡಬೇಕು ಮತ್ತು ಅದನ್ನು ಫಿಲ್ಲಿಂಗ್ಸ್ ಮಾಡಬೇಕು. ಸೊ ಅದನ್ನು ಯಾವ ಥರ ಮಾಡಬೇಕು ಅಂತ ನಿಮಗೆ ಕೂಡ ಹೇಳ್ಕೊಳಕ್ಕೆ ಬಂದಿದ್ದೀನಿ. ಅವರು ನೆನ್ನೆ ಕೇಳಿದ್ದು, ಸೊ ಕಲರ್ಸ್ ಯಾವ ಥರ ಬರುತ್ತೆ ಕನ್ಫರ್ಮ್ ಮಾಡಿ ಅಂತ ಅಂದರು. ಸೊ ನಾನು ನೆನ್ನೆ ನನ್ನ ಹ್ಯಾಂಡ್ಸಿಗೆ ಅಪ್ಲೈ ಮಾಡಿದ್ದೆ. ಸೊ ನಾನು ಮಿಕ್ಸ್ ಮಾಡಿದಂಥ ಹೆನ್ನ ಈ ಕಲರ್ ಬರುತ್ತೆ. ಸೊ ಅದರಿಂದ ಅವರು ಓಕೆ ಅಂತ ಹೇಳಿದರು. ಸೊ ಅದಕ್ಕೆ ಈಗ ಮಿಕ್ಸಿಂಗ್ ಮಾರ್ನಿಂಗ್ ಮಾಡಿ ಇಟ್ಬಿಟ್ಟು ಹೋಗಿದೆ. ಸೊ ಇವಾಗ ಇದು ಈ ಥರ ಪೇಸ್ಟ್ ಇದೆ. ಸೊ ಇವಾಗ ಇದನ್ನು ಕಂಪ್ಲೀಟಾಗಿ ಸ್ಮೂತಾಗಿ ಮಿಕ್ಸ್ ಮಾಡಬೇಕು. ಸೊ ನೀವು ಲಾರ್ಜ್ ಅಮೌಂಟಾಗಿ ಮಿಕ್ಸ್ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಕೈಯಲ್ಲಿ ಮಿಕ್ಸ್ ಮಾಡಬೇಡಿ. ಆ್ಯಂಡ್ ದೆನ್ ಕೇಕಲ್ಲಿ ಯೂಸ್ ಮಾಡ್ತಾರೆ, ಸೊ ಆ ಮಿಷಿನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫುಲ್ ಅಂದರೆ ಫುಲ್ಲು ಸ್ಮೂತ್. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮ್ಗೆ, ಅದರಲ್ಲಾದರೆ ಆರಾಮಾಗಿ ಆಗುತ್ತೆ. ಸೊ ಇವಾಗ ಇದು ಸ್ವಲ್ಪ ಪೇಸ್ಟ್ ತಿಕ್ಕಿದೆ. ಸೊ ಕಾಣಿಸ್ತಾ ಇದೆಯಾ? ಸೊ ಇಷ್ಟೊಂದು ತಿಕ್ಕಿದೆ. ಸೊ ನನಗೆ ಇಷ್ಟೊಂದು ತಿಕ್ಕಬೇಡ, ಇಷ್ಟೊಂದು ತಿಕ್ಕಿದರೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ನೀರು ಹಾಕೋತೀನಿ. ಇವಾಗ ಸ್ವಲ್ಪ ನೀರು ಹಾಕಿದ್ದೀನಿ. ಸೊ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಇದು ನನ್ನ ಫಸ್ಟ್ ಸೆಲ್ಫ್ ವ್ಲಾಗ್. ಸೊ ಏನಾದರೂ ತಪ್ಪಿದ್ರೆ ನನಗೆ ಕಮೆಂಟ್ ಮಾಡಿ. ಇಲ್ಲ ಈ ಥರ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಏನು ಮಾಡಬೇಕು ಅಂತ ಹೇಳಿ. ಸೊ ಐ ಹೋಪ್ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ, ವಿಡಿಯೋ ಜಾಸ್ತಿ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮದುವೆಗೂ ಯಾರಿಗಾದ್ರೂ ಮೆಹಂದಿ ಕೋನ್ಸ್ ಬೇಕಿದ್ರೆ ಅವ್ರ ಮೆಹಂದಿ ಹಾಕೋರು ಬೇಕಿದ್ರೆ ನನ್ನ ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ಯಾವ ಫಂಕ್ಷನ್ಸಿಗಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಎಂಗೇಜ್ಮೆಂಟ್, ಮದುವೆ, ಬೇಬಿ ಶವರ್, ಎನಿ ಫಂಕ್ಷನ್. ಸೊ ಇದೆ ಅಂತ ಏನಿಲ್ಲ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಹ್ಯಾಸ್. ಸೊ ನನ್ನ ನಂಬರ್ನ ಹೇಳಬೇಕು ಅಂದರೆ 9902447053. ಸೊ ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಹೇಳಿ, ನಾನು ಮೆಹಂದಿ ಕಲ್ತಿದ್ದು ಅಂತ ಹೇಳಬೇಕು ಅಂತಂದರೆ, ನಾನು ಕಲ್ತಿದ್ದು ಬೆಂಗಳೂರಲ್ಲಿ. ಅಂದರೆ ಅದು ಬಂದು ಗೀತಾ ರಾಜು ಮೆಹಂದಿ ಅಕಾಡೆಮಿನಲ್ಲಿ. ಸೊ ಅವರು ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಹೇಳ್ಕೊಡೋದ್ರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಒಳ್ಳೊಳ್ಳೆ ಡಿಸೈನ್ಸ್ ಹೇಳ್ಕೊಟ್ಟಿದ್ದಾರೆ, ಫ್ರೆಂಡ್ಲಿ ಆಗಿದ್ದು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನಿಮ್ಮ ನೆಕ್ಸ್ಟ್ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ನಾನು ನೋಡ್ದಂಗೆ ಮೆಹಂದಿ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷು ಮತ್ತು ಹಿಂದಿನೆಲ್ಲ ಇದೆ, ಕನ್ನಡ ವಿಡಿಯೋಸ್ ಕಮ್ಮಿ ಇದೆ. ಸೊ ಅದರಿಂದ ನಿಮಗೆ ನನ್ನ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ. ಸೊ ಏನಾದರೂ ಕನ್ನಡದಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ದೆನ್ ಡೈಲಿ ಅಟ್ಲೀಸ್ಟ್ 3 to 4 days ಅಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾಟ್ ಓನ್ಲಿ ಮೆಹಂದಿ, ಮೇಕ್ ಓವರ್ ಬಗ್ಗೆ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನನ್ನ ಪರ್ಸ್ನಲ್ ಲೈಫ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಲ್ಲನೂ ಇಲ್ಲೇ ಸಿಗುತ್ತೆ, ಆರಾಮಾಗಿ ನೀವು ನೋಡ್ಬೋದು. ಸೊ ಈಗ ಸ್ವಲ್ಪ ಈ ಕನ್ಸಿಸ್ಟೆನ್ಸಿ ಬಂದಿದೆ, ಕಾಣಿಸ್ತಾ ಇದೆಯಾ? ಸೊ ಇದು ಇನ್ನೂ ಸ್ವಲ್ಪ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿ ಬರಬೇಕು, ಯಾವ ಥರ ಇರಬೇಕು ಅಂತ. ಸೊ ನಾನಿವಾಗ ಮಿಕ್ಸ್ ಮಾಡಿದ್ದೀನಿ. ಆ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇದೆ, ಕಾಣಿಸ್ತಾ ಇದೆಯಾ? ನೋಡಿ ಈ ಥರ ಇದೆ. ಸೊ ನಿಮಗೆ ಇನ್ನೂ ಒಂಚೂರು ನೀರು ಬೇಕು ಅಂದರೆ ಬೇಕಾದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆದರೆ ದಯವಿಟ್ಟು ವಾಟ್ರಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ವಾಟ್ರಿ ಮಾಡಿದ್ರಿ ಅಂತಂದರೆ ಇದು ಅವರು ಪೇ ಮಾಡ್ತಾ ಇರೋದು. ಸೊ ಅವರಿಗೂ ಕೂಡ ತೊಂದರೆ ಆಗುತ್ತೆ. ಆ್ಯಂಡ್ ದೆನ್ ಇದು ಒಂದು ಸತಿ ವಾಟ್ರಿ ಆಯಿತು ಅಂತಂದರೆ ನಮ್ಗೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಕಂಪ್ಲೇಂಟ್ಸ್ ಬರುತ್ತೆ. ಸೊ ಅದರಿಂದ ನೋಡಿಕೊಂಡು ಮಿಕ್ಸ್ ಮಾಡಿ. ತುಂಬ ಗಟ್ಟಿ ನೀರು ಹಾಕಿದ್ರೆ ವಾಟ್ರಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೀವೇನಾದರೂ ನೀರು ಹಾಕಿಲ್ಲ ಅಂತಂದರೆ ಅದು ಫುಲ್ಲು ಡ್ರೈ ಆಗಿಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಮೆಹಂದಿ ಎಷ್ಟೇ ಚೆನ್ನಾಗಿ ಬರೆಯೋರಿಗಾದರೂ ಅದು ಕಷ್ಟ ಆಗುತ್ತೆ.
ಸೊ ಆರಾಮಾಗಿ ನೋಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಓಕೆನಾ, ಇಲ್ಲ ಇನ್ನೂ ಏನಾದರೂ ಮಿಕ್ಸ್ ಮಾಡಬೇಕಂದ್ರೆ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಬೇಕಾ, ಇಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಯಾವ ಥರ ಚೆಕ್ ಮಾಡೋದು ಅಂತ ಅಂದರೆ, ಸೊ ನಾವು ಈಗ ಈ ಬೌಲಿಂದ ಈ ಪೇಸ್ಟ್ನ ತೊಗೊಂಡು ಬಿಟ್ಟರೆ ಇದು ಫ್ಲೋ ಹೋಗಬೇಕು. ಸೊ ಫ್ಲೋ ಹೋಗ್ತಿಲ್ಲ ಅಂತಂದರೆ ಇದು ಕರೆಕ್ಟಾಗಿ ಮಿಕ್ಸ್ ಆಗಿಲ್ಲ ಅಂತ. ಸೊ ನೋಡಿ ಇದಲ್ಲೇ ಕಚ್ಕೊಂಡಿದೆ. ಸೊ ಇನ್ನೂ ಚೆನ್ನಾಗಿ ಫುಲ್ ಫೈನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಸೊ ನಿಮಗೆ ಇದು ಹಿಂಗೆ ಎತ್ತಿದ್ರೆ ಇದು ಬೌನ್ಸ್ ಆಗಬೇಕು. ಸೊ ಇದು ಹಿಂಗೆ ಬೌನ್ಸ್ ಆಗ್ತಿದೆ ಅಂತ ಅಂದರೆ ಓಕೆ, ಪೇಸ್ಟು ಕರೆಕ್ಟಾಗಿ ಬರ್ತಿದೆ ಅಂತ. ಸೊ ಇಲ್ಲೆಲ್ಲ ತುಂಬ ಎಲ್ಲ ಮೆತ್ತಿಸಿ ಎಲ್ಲ ಏನು ಮಾಡಬೇಡಿ. ಹಂಗೆ ಮಾಡಿದ್ರಿ ಅಂತ ಅಂದರೆ ಕಂಪ್ಲೀಟಾಗಿ ಪೇಸ್ಟೆಲ್ಲ ವೇಸ್ಟ್ ಆಗುತ್ತೆ. ಸೊ ನಾವು ಇಷ್ಟೇ ಗ್ರಾಮ್ ಹಾಕಿರ್ತೀವಿ, ಸೊ ಇಷ್ಟೇ ಕೋನ್ಸ್ ಬೇಕು ಅಂತ ಫಿಕ್ಸ್ ಆಗಿರ್ತೀವಿ. ಸೊ ಅದರಿಂದ ಎಲ್ಲ ವೇಸ್ಟ್ ಮಾಡಿಬಿಟ್ರೆ ನಮಗೇನು ಯೂಸೇ ಇಲ್ಲ ಅಲ್ಲ. ಸೊ ಮತ್ತೆ ತಿರ್ಗಾ ಕಮ್ಮಿ ಆಯಿತು ಅಂದರೆ ಮತ್ತೆ ತಿರ್ಗಾ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನನಗೆ ಈಗ ಪೇಸ್ಟು ರೆಡಿಯಾಗಿದೆ. ಸೊ ಅವಾಗೆ ತೋರಿಸಿದಾಗ ನಿಮಗೆ ಪೇಸ್ಟ್ ಹೆಂಗಿತ್ತು, ಇವಾಗ ಪೇಸ್ಟ್ ಹೆಂಗಿದೆ ನೋಡಿರಿ. ಇವಾಗ ಫ್ಲೋ ನೋಡಿ ಹೆಂಗೆ ಹೋಗ್ತಾ ಇದೆ ಅಂತ. ಸೊ ಒಂದು ಚೂರು ಗಂಟು ಇರಬಾರ್ದು ಮೇನ್ಲಿ. ಸೊ ಗಂಟಿತ್ತು ಅಂತ ಅಂದರೆ ಅದು ಅಲ್ಲೇ ಸ್ಟಕ್ ಆಗ್ತಾ ಇರುತ್ತೆ. ಸೊ ಎಲ್ಲಿ ನಮಗೆ ಜಾಸ್ತಿ ವೇಸ್ಟ್ ಆಗುತ್ತೆ ಗೊತ್ತಾ, ಇಲ್ಲಿಗಿನ್ನ ನಾವು ಇನ್ನೊಂದು ಫಿಲ್ಟ್ರ್ ಮಾಡ್ತೀವಲ್ಲ, ಸೊ ಅಲ್ಲಿ ನಮಗೆ ಜಾಸ್ತಿ ಹೋಗುತ್ತೆ. ಸೊ ಅದರಿಂದ ಕೇರ್ಫುಲ್ಲಾಗಿ ನೋಡಿಕೊಂಡು ಮಿಕ್ಸ್ ಮಾಡಿ. ಮತ್ತು ನಾನು ಒಂಚೂರು ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ನನಗೊಂಚೂರು ದಾವಾಗ್ತಿದೆ, ಪ್ಲೀಸ್ ಡೋಂಟ್ ಮೈಂಡ್. ಕಾವೇರಿ ನೀರು, ಸಾರಿ ಫಿಲ್ಟರ್ ನೀರು ಕುಡ್ಕೊಬಿಟ್ಟೆ. ಫಿಲ್ಟ್ರ್ ನೀರು ಹಾಕ್ಬೇಕಂತ ಹೇಳ್ಬೇಡಿ, ಫಿಲ್ಟ್ರ್ ನೀರು ಹಾಕ್ಬೇಕಂತ ಏನಿಲ್ಲ. ಸೊ ಓಕೆ, ಈಗ ಪೇಸ್ಟ್ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ತೀವಿ ಅಂದರೆ ಹಿಂಗೆ ಟೈಮ್ ತೊಗೊಳುತ್ತೆ. ಬಟ್ ಪರವಾಗಿಲ್ಲ, ನಾವು ಒಂದು ಕ್ವಾಲಿಟಿಯಲ್ಲಿ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಒನ್ಸ್ ನೇಮ್ ಕೆಡ್ತು ಅಂತ ಅಂದರೆ ಅದು ಹಂಗೆ ಕಂಟಿನ್ಯೂ ಆಗಿಬಿಡುತ್ತೆ. ಸೊ ಇವಾಗ ನೋಡಿ ಹೋಗ್ತಾ ಇದೆಯಾ, ಫ್ಲೋ ಹೋಗ್ತಾ ಇದೆಯಾ? ಓಕೆ, ಇವಾಗ ನಂದು ಪೇಸ್ಟು ರೆಡಿಯಾಗಿದೆ. ಸೊ ಇದನ್ನು ಇವಾಗ ನಾನು ಸೈಡಿಗೆ ಇಟ್ಕೋತೀನಿ. ದೆನ್ ನೆಕ್ಸ್ಟ್ ಏನು ಮಾಡ್ತೀನಿ, ಒಂದು ಗ್ಲಾಸ್ ತೊಗೋತೀನಿ. ಸೊ ನನಗೆ ಆ ಕ್ವಾಂಟಿಟಿಗೆ ಈ ಗ್ಲಾಸು ಸಾಕು. ಸೊ ನಾನು ಗ್ಲಾಸ್ ತೊಗೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಅದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ಇದು ಏನಂತಾರೆ ಅಂದರೆ ಪೈಪಿಂಗ್ ಬ್ಯಾಗ್. ಸೊ ಇದನ್ನು ಇದರೊಳಗಡೆ ಹಾಕಬೇಕು. ಅಂದರೆ ಇದನ್ನು ಈ ಥರ ಮಾಡಿ ಕಾಯಿನ ಒಳಗಡೆ ಮಾಡಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಸ್ಟಾಕಿಂಗ್ಸ್. ಸೊ ಇದು ಸೇಮ್ ಲೆಗ್ ಯೂಸ್ ಮಾಡೋ ಸಾಕ್ಸ್ ಥರ ಇರುತ್ತೆ. ಓಕೆ, ಇದನ್ನು ಈ ಥರ ಹಾಕಬೇಕು. ಇದು ಇದ್ರ ಮೇಲೆ ಬರಬೇಕು. ಓಕೆ, ಅಂದರೆ ನೆಕ್ಸ್ಟ್ ಈ ಥರ ಕಾಣ್ತದೆ. ಇದನ್ನು ಫುಲ್ ಒಳಗಡೆ ತಳ್ಕೊಳ್ಳಿ. ಒಳಗಡೆ ತಳ್ಕೊಂಡ್ರೆ ನಮಗೆ ಸ್ಪೇಸ್ ಸಿಗೋಲ್ಲ ಅದು ಪೇಸ್ಟ್ ಒಳಗಡೆ ಹೋಗೋದಕ್ಕೆ. ಸೊ ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಮಿಕ್ಸ್ ಮಾಡಿ ಇಟ್ಟಿರೋ ಪೇಸ್ಟ್ ಏನಿದೆ ಇದನ್ನು ಇದರೊಳಗಡೆ ಈ ಥರ ಹಾಕ್ಕೋಬೇಕು. ಕಾಣಿಸ್ತಾ ಇದೆಯಾ? ಸೊ ನಾನು ಈ ಥರ ಎಲ್ಲ ಎತ್ತಾಕ್ತೀನಿ ಅಂತಂತಂದರೆ ಆಗಲ್ಲ. ಸೊ ಫುಲ್ಲು ಮೆಸಪ್ ಆಗಿಬಿಡುತ್ತೆ. ನೋಡ್ಕೊಂಡು ಕಾಣಿಸ್ತಾ ಇದೆಯಾ? ಸೊ ಈ ಥರ ಇದನ್ನು ಫುಲ್ ಬೌಲಲ್ಲಿ ಏನಿದೆ ಅದನ್ನು ಹಾಕ್ಕೊಳ್ಳಿ. ಸೊ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು, ಸೊ ಇಲ್ಲಿಗೆಲ್ಲ ನನಗೆ ಸ್ವಲ್ಪ ಎಕ್ಸ್ಟ್ರಾ ಇದೆ, ಅದನ್ನೆಲ್ಲ ಈ ಥರ ಬೌಲಿಗೆ ಈ ಥರ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಿಕೊಂಡು ದೆನ್ ಈ ಪೇಸ್ಟನ್ನು ತೊಗೊಂಡು ಒಂದು ಕಾರ್ನರ್ಗೆ ಹಾಕಿ, ಸುತ್ತ ಎಲ್ಲ ಹಾಕಕ್ಕೆ ಹೋಗ್ಬಿಡಿ. ಸೊ ಸುತ್ತ ಎಲ್ಲ ಹಾಕಿದ್ರಿ ಅಂತ ಅಂದರೆ ನೋಡಿ, ನಾನು ಅದು ತೆಗೆದ್ಮೇಲೂ ಇನ್ನೂ ಇಷ್ಟಿದೆ ಪೇಸ್ಟ್. ಸೊ ಇವಾಗ ನಾನು ಇದನ್ನು ಈ ಕಡೆ ಹಾಕ್ಕೊಂಡಿದ್ದೀನಿ. ಒಂಚೂರು ಪೇಸ್ಟ್ನ ವೇಸ್ಟ್ ಮಾಡಬೇಡಿ. ಸ್ವಲ್ಪ ಸಾಲ್ಟೇಜ್ ಆದರೂ ನಾವು ಮತ್ತೆ ತಿರ್ಗಾ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಮತ್ತೆ ಮಿಕ್ಸ್ ಮಾಡೋ ಬದಲು ಇಲ್ಲಿರೋದನ್ನೆಲ್ಲ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು.
ಬಿಕಾಸ್ ಯಾವುದೂ ನಮಗೆ ಫ್ರೀಯಾಗಿ ಸಿಗಲ್ಲ. ಸೊ ನಮಗೆ ಇವಾಗ ನೆಕ್ಸ್ಟ್ ಬೇಕು ಅಂದರೆ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಇನ್ವೆಸ್ಟ್ ಮಾಡಬೇಕು ಇಲ್ಲ ಅಂತಲ್ಲ, ಬಟ್ ವೇಸ್ಟ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಬಾರ್ದು. ಓಕೆ, ಏನಾದರೂ ಜಾಸ್ತಿ ಮಾತಾಡ್ತಾ ಇದ್ದೇನೆ, ನಿಮಗೇನಾದರೂ ಒಂದು ಅನ್ನಿಸ್ತಾ ಇದೆಯಾ? ಏನು ಅನ್ನಿಸ್ತಾ ಇದೆ? ಓಕೆನಾ? ನನ್ನ ಬ್ಲಾಗ್ ಅರ್ಥ ಆಗ್ತಿದೆಯಾ ಏನು ಎತ್ತ ಅಂತ ಹೇಳಿ. ಓಕೆ, ನಾನು ಇವಾಗ ಫುಲ್ ಬೌಲಲ್ಲಿ ಏನಿದೆ ಅದನ್ನು ತೊಗೊಂಡಿದ್ದೀನಿ, ಸ್ಪ್ಯಾಚುಲಾದಲ್ಲಿ ಏನಿದೆ ಅದನ್ನು ತೊಗೊಂಡಿದ್ದೀನಿ ನೋಡಿ. ಇನ್ನು ಸ್ವಲ್ಪ ಇರೋದನ್ನ ಫಿಂಗರ್ಸಲ್ಲೆಲ್ಲ ತೊಗೋತೀನಿ ಅಂದರೆ ತೊಗೊಳ್ಳಿ. ಓಕೆ, ನಾನು ಇದನ್ನು ಸೈಡಿಗೆ ಇಟ್ಟಿದ್ದೀನಿ. ಸೊ ಇವಾಗ ಒಂಚೂರು ಇದಕ್ಕೆ ಇದಾಗಬೇಡ. ಓಕೆ, ಇವಾಗ ಇದು ರೆಡಿಯಾಗಿದೆ. ಸೊ ಈ ಥರ ಕಾಣಿಸುತ್ತೆ. ಫಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ರಿಮೂವ್ ಮಾಡಬೇಕು. ಸ್ಟಾಕಿಂಗ್ಸ್ನ ರಿಮೂವ್ ಮಾಡಿ, ದೆನ್ ಪೈಪಿಂಗ್ ಬ್ಯಾಗ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಾದ್ಮೇಲೆ ಈ ಲೋಟನ ಸೈಡಿಗಿಡಿ. ಈ ಸ್ಟಾಕಿಂಗ್ಸು ಮೇಲೆ ಬರಬೇಕು. ದೆನ್ ಈ ಪೈಪಿಂಗ್ ಬ್ಯಾಗ್ ಏನಿದೆ ಇದನ್ನು ಕೆಳಗಡೆಗೆ ಬರಬೇಕು. ಈ ಸ್ಟಾಕಿಂಗ್ಸ್ ಮೇಲೆ ಇರಬೇಕು, ಈ ಪೈಪಿಂಗ್ ಬ್ಯಾಗ್ ಕೆಳಗಡೆ ಇರಬೇಕು. ದೆನ್ ಇಲ್ಲಿ ಟ್ವಿಸ್ಟ್ ಕೊಡಬೇಕು. ಸೊ 1 2 ಟ್ವಿಸ್ಟ್ ಕೊಟ್ರ. ಅದಾದಮೇಲೆ ಈ ಕೈ ಏನಿದೆ ಇದರಲ್ಲಿ ಇದನ್ನು ಇಟ್ಕೊಂಡು, ದೆನ್ ನೆಕ್ಸ್ಟ್ ಈ 2 ಫಿಂಗರ್ಸ್ ಮಧ್ಯೆ ಇದನ್ನು ಇಡಿ. ಇಟ್ಟಾದ್ಮೇಲೆ ಏನು ಮಾಡಿ, ಇದನ್ನು ಟ್ವಿಸ್ಟ್ ಮಾಡಿ. 1 2 ಇದನ್ನು ಟ್ವಿಸ್ಟ್ ಯಾಕೆ ಮಾಡಬೇಕು ಅಂದರೆ ನಾವು ಇದನ್ನು ಎಳಿಬೇಕು. ಸೊ ಇದನ್ನು ಎಳೆದಾಗ ಇದರಲ್ಲಿ ಈ ಸ್ಟಾಕಿಂಗ್ಸಲ್ಲಿ ಏನು ಉಳ್ಕೋಬಾರ್ದು. ಸೊ ಅದರಿಂದ ಟ್ವಿಸ್ಟ್ ಮಾಡಿ. ತುಂಬ ಟ್ವಿಸ್ಟ್ ಮಾಡಿದ್ರೆ ಈ ಪೇಪರ್ ಅರ್ಧೋಗ್ಬಿಡುತ್ತೆ. ಆಮೇಲೆ ಇದು ಇಲ್ಲಿ ಬಂದರೆ ಇಲ್ಲಿ ಹೊಂಟೋಗುತ್ತೆ ಅಂದ್ಕೊಂಡ್ರಿ. ಇಲ್ಲಿ ನಾವು ಕಟ್ ಮಾಡಬೇಕು. ಇಲ್ಲಿ ಯಾವುದಾದ್ರೂ ಓಪನ್ ಇಲ್ಲ. ಸೊ ಇವಾಗ ನಾನು ಇದನ್ನು ಎಳಿತಾ ಇದ್ದೀನಿ. ಫುಲ್ಲು ಟೈಟಾಗಿ ಇಟ್ಕೊಳ್ಳಿ. ಇದನ್ನು ಯಾವ ಥರ ಇಟ್ಕೋಬೇಕು ಅಂದರೆ ಈ ಥರ. ಓಕೆ, ಅಲ್ಲೇನಾದರೂ ಬರ್ತಾ ಇದೆ ಅನಿಸಿದ್ರೆ ನೀವು ಫುಲ್ಲು ಬಿಗ್ಗೆ ಇಟ್ಕೊಳ್ಳಿ. ಓಕೆನಾ? ಬಿಗ್ಗೆ ಇಟ್ಕೊಂಡ್ರೆ ನಿಮಗೆ ಅಲ್ಲಿ ಯಾವುದೇ ಥರದ್ದು ಬರೋಣ. ಸೊ ನೀವೇನಾದರೂ ಲೂಸಾಗಿ ಇಟ್ಕೊಂಡಿದ್ದೀರಾ ಅಂತಂತಂದರೆ ಈಗೆಲ್ಲ ಬಂದ್ಬಿಡುತ್ತೆ. ನೋಡಿ, ಇಷ್ಟು ಟೈಟಾಗಿ ಹಿಡಿದ್ವಿ ಅಂದರೆ ಇಲ್ಲಿ ನಮಗೆ ಏನೂ ಉಳ್ಕೊಳ್ಳಲ್ಲ. ನೋಡಿ, ಒಂಚೂರು ಏನು ಉಳ್ಕೊಂಡಿಲ್ಲ. ಇದು ಕಾಣಿಸ್ತಾ ಇದೆಯಾ? ಸೊ ಈ ಥರ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಒಂದು ಕ್ಲಿಪ್ನ ಯೂಸ್ ಮಾಡಬೇಕು. ಸೊ ಆ ಕ್ಲಿಪ್ನ ನಾನು ನಿಮ್ಗೆ ತೋರಿಸ್ತೀನಿ. ನನಗೆ ಅದು ಕ್ಲಿಪ್ಪು ಎಲ್ಲೋ ಮಿಸ್ ಆಗಿದೆ. ಸೊ ಅದರಿಂದ ನಾನು ಇಲ್ಲಿ ಬ್ಯಾಂಡ್ನ ಯೂಸ್ ಮಾಡ್ತಾಯಿದ್ದೀನಿ. ಫುಲ್ಲು ಟೈಟಾಗಿ ಬ್ಯಾಂಡ್ನ ಹಾಕಿ. ಸೊ ಇದನ್ನು ನೀವು ಇವಾಗೇನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲ ನಾನು ಇನ್ನೊಂದು ದಿನ ಮಾಡ್ಕೋತೀನಿ ಅಂದರೆ ಇದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಸೊ ಫ್ರೀಝರಲ್ಲಿ ಯಾವ ಥರ ಸ್ಟೋರ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟಲ್ಲಿ ಹೇಳ್ತೀನಿ. ಸೊ ಇವಾಗ ಇದು ರೆಡಿಯಾಗಿದೆ. ಸೊ ಫುಲ್ ಮುಂದಕ್ಕೆ ಬಂದಿದ್ರು ಇದೇನು ಓಪನ್ ಆಗಲ್ಲ. ನಾವು ಕಟ್ ಮಾಡೋವರೆಗೂ ಇದು ಓಪನ್ ಆಗಲ್ಲ. ಸೊ ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅಲ್ಲಿ ಕೋನ್ ಮಾಡೋದು ಹಿಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಒಂದು ನಿಮಿಷ. ಇದು ಡಿಸ್ಪೆನ್ಸರ್. ಸೊ ಇದನ್ನು ಇಟ್ಕೊಳ್ಳಿ. ದೆನ್ ಇಲ್ಲಿ 3 ಫಿಂಗರ್ಸ್ನ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಥರ ರೋಲ್ ಮಾಡ್ಕೊಬನ್ನಿ. ಸೊ ಈ ಥರ ನೀವು ರೋಲ್ ಮಾಡ್ಕೊಬಂದರೆ ಇಲ್ಲಿ ಒಳಗಡೆ ಈ ಥರ ತಡ್ಕೊಳ್ಳಿ. ಇಲ್ಲಿ ನಿಮಗೆ ವಿ ಶೇಪ್ ಬರಬೇಕು. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ವಿ ಶೇಪ್ ಬರಬೇಕು. ಸೊ ಬಂದಮೇಲೆ ಇಲ್ಲಿ ಮೇಲ್ಗಡೆ ಈ ಥರ ಎಳೀರಿ. ಸೊ ಆ ಥರ ಹೆಂಗೆ ಎಳೆಯೋದು ಅಂದರೆ ಪಿನ್ ಯೂಸ್ ಮಾಡಬೇಕು. ನಾನು ಇಲ್ಲಿ 0.5 ಪಿನ್ನನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಪಿನ್ನನ್ನು ಈ ಹೋಲಿಗೆ ಇನ್ಸರ್ಟ್ ಮಾಡಿ. ಹಾಕಾದ್ಮೇಲೆ ಏನು ಮಾಡಿ ಅಂದರೆ ಒಳಗಡೆ ಎಳೀರಿ ಹಿಂಗೆ.
ಪಿನ್ ಆಡಬೇಕು, ಫುಲ್ಲು ಟೈಟ್ ಮಾಡಬೇಡಿ. ದೆನ್ ಈ ಥರ ಹಿಡೀರಿ. ಸೊ ನಿಮಗೆ ಟೈಟ್ ಬೇಕು ಅಂತಂತಂದರೆ ಈ ಥರ ಮಾಡಿ. ಈ ಥರ ಮಾಡಿ ಆದಮೇಲೆ ಇಲ್ಲಿ ವಿ ಶೇಪ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ಪ್ಲಾಸ್ಟರ್ ತೊಗೊಳ್ಳಿ. ಪ್ಲಾಸ್ಟರ್ ತೊಗೊಂಡು ಈ ಥರ ಹಾಕಿ, ಸೊ ಅದನ್ನು ಫುಲ್ ಟೈಟ್ ಮಾಡಿ ಈ ಪಿನ್ನ ತೆಗೆದ್ರೆ ರೆಡಿ, ಕೋನ್ ರೆಡಿ. ಸೊ ಇವಾಗ ಕೋನ್ ಯಾವ ಥರ ಫಿಲ್ ಮಾಡೋದು ಅಂತಂದರೆ, ಸೊ ಇವಾಗ ಕೋನ್ ಮಾಡೋದು ಹೆಂಗೆ ಅಂತ ಗೊತ್ತಾಯಿತು. ಸೊ ಇವಾಗ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಇದನ್ನು ತುಂಬ ಕಟ್ ಮಾಡಿಬಿಡಿ, ತುಂಬ ಕಟ್ ಮಾಡಿದ್ರೆ ಇಲ್ಲೆಲ್ಲ ಇದಾಗ್ಬಿಡುತ್ತೆ. ಸೊ ಇವಾಗ ಇದನ್ನು ಈ ಥರ ಉಲ್ಟಾ ಇಟ್ಕೊಳ್ಳಿ. ಆಮೇಲೆ ಇದನ್ನ ಇದ್ರೊಳಗಡೆಗೆ ಇನ್ಸರ್ಟ್ ಮಾಡಿ. ಇನ್ಸರ್ಟ್ ಮಾಡಾದ್ಮೇಲೆ ಇದು ಸ್ವಲ್ಪ ಬಂದಮೇಲೆ ಫುಲ್ ಕೆಳಗಡೆ ಇಲ್ಲಿ ಬರ್ತಾ ನೋಡ್ಕೊಳ್ಳಿ. ಬಂತು ಅಂತಂದರೆ ಫಿಲ್ ಮಾಡಿ, ಸಾಕ ನೋಡ್ಕೊಂಡು ತೆಗೆದ್ಬಿಡಿ. ತೆಗ್ದಾದ್ಮೇಲೆ ಮತ್ತೆ ತಿರ್ಗಾ ಇದನ್ನು ಹಿಂಗೆ ಇಡಬೇಕು, ಇಲ್ಲಾಂದರೆ ಎಲ್ಲ ಚಲೋಗ್ಬಿಡುತ್ತೆ. ಸೊ ನಾನು ಕೋನ್ಸ್ನ ಮೆಷರ್ ಮಾಡಿ ಹಾಕ್ತೀನಿ. ಸೊ ಇದು ಎಷ್ಟಿದೆ ಚೆಕ್ ಮಾಡ್ತೀನಿ. ಓಕೆ, ನನಗೆ ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ಬಿಡ್ತೀನಿ. ಇಲ್ಲ ಇನ್ನೊಂದು ಚೂರು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ತೀನಿ. ನೋಡ್ತೀನಿ. ಓಕೆ, ಇವಾಗ ನನಗೆ ಇದು ಕರೆಕ್ಟಾಗಿದೆ. ಸೊ ಇವಾಗ ಸೀಲಿಂಗ್. ಸೊ ಫಸ್ಟು ನಾವು ಇಲ್ಲಿ ಕೆಳಗಡೆ ಸೀಲ್ ಮಾಡ್ಕೋಬೇಕು. ಈ ಥರ ಪ್ಲಾಸ್ಟರ್ಸ್ನ ಆ್ಯಡ್ ಮಾಡಬೇಕು. ಸೊ ಆದಮೇಲೆ ಇಲ್ಲಿ ಮೇಲ್ಗಡೆ ಹಾಕ್ಬೇಕು. ಸ್ವಲ್ಪ ಉದ್ದಾಗಿ ಪ್ಲಾಸ್ಟರ್ ಕಟ್ ಮಾಡಿಕೊಂಡು ಇಲ್ಲಿ ಏನಿದೆ ಇಲ್ಲಿಗೆ ಈ ಥರ ಪ್ಲಾಸ್ಟರ್ನ ಹಾಕಬೇಕು. ಸೊ ನನಗೆ ಇಲ್ಲಿ ಒಂದೇ ಪ್ಲಾಸ್ಟರ್ ಸಾಕು. ಸೊ ಅದರಿಂದ ನಾನು ಒಂದೇ ಪ್ಲಾಸ್ಟರ್ನ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಆಮೇಲೆ ಇದನ್ನು ಯಾವ ಥರ ಫೋಲ್ಡ್ ಮಾಡಬೇಕು ಅಂದರೆ ನೋಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ವಿ ಅಂತ ಏನಿದೆ, ಇಲ್ಲಿ 1 ಫಸ್ಟ್ ಫೋಲ್ಡ್, ದೆನ್ ಸೆಕೆಂಡ್ 2 ಫೋಲ್ಡ್, ಆ್ಯಂಡ್ ದೆನ್ ಥರ್ಡ್ 3 ಫೋಲ್ಡ್. ಸೊ 3 ಫೋಲ್ಡ್ ಆದಮೇಲೆ ಇದನ್ನು ಈ ಥರ. ಸೊ ನಿಮಗೆ ಗೊತ್ತಾಗಲಿ ಅಂತ ನಾನು ಫ್ರಂಟಿಗೆ ತೋರಿಸ್ತಾ ಇದ್ದೀನಿ. ನಾನು ಅದನ್ನು ನನ್ನ ಸೈಡಿಗೆ ಮಾಡ್ಕೋತೀನಿ. ಸೊ ಇವಾಗಿತ್ತು 1 ಫೋಲ್ಡ್, ದೆನ್ ಇದು 2 ಫೋಲ್ಡ್. ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಪ್ಲಾಸ್ಟರ್ ಹಾಕಬೇಕು. ಸೊ ಈ ಕಡೆ ಫಸ್ಟು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಆಯಿತಾ. ಸೊ ಇವಾಗ ನೆಕ್ಸ್ಟು ಅಪ್ಪಲ್ಲಿ ಈ ಥರ ಅಪ್ಪದ ಒಂದು ಹಾಕಿ ಒಂದು ಪುಷ್ ಕೊಟ್ಟು ಈ ಥರ ಟೈಟಾಗಿ ಎಳೆದು ಹಾಕಬೇಕು. ಈ ಸೈಡನ್ನು ಈ ಥರ ಟೈಟಾಗಿ ಎಳೆದು ಹಾಕಿ ದೆನ್ ಇನ್ನೊಂದು ಪ್ಲಾಸ್ಟರ್ ತೊಗೊಂಡು ಇಲ್ಲಿ ಕೆಳಗಡೆ, ಸೊ ಪ್ಲಾಸ್ಟರ್ ಎಂಡ್ ಏನಿದೆ ಅಲ್ಲಿಗೆ ಇನ್ನೊಂದನ್ನು ಆ್ಯಡ್ ಮಾಡಿ. ಸೊ ಇಷ್ಟು ಮಾಡಿದ್ರೆ ಕೋನು ರೆಡಿ ಆಗುತ್ತೆ. ಇನ್ನು ಒಂದು ಕೆಲಸ ಇದೆ. ಅದು ಏನು ಕೆಲಸ ಅಂತಂದರೆ ಸ್ಟಿಕ್ಕರಿಂಗ್. ಸೊ ಸ್ಟಿಕ್ಕರ್ ಅಂದರೆ ನೀವು ನಿಮ್ಮ ಬ್ರ್ಯಾಂಡ್ನ ಇದ್ರ ಮೇಲೆ ಸ್ಟಿಕ್ ಮಾಡಿ. ಸೊ ಇಲ್ಲಿ ನಾನು ನನ್ನ ಬ್ರ್ಯಾಂಡ್ ಸ್ಟಿಕ್ಕರ್ನ ಇಲ್ಲಿ ಸ್ಟಿಕ್ ಮಾಡಿದ್ದೀನಿ. ಸೊ ಇದು ನನ್ನ ಬ್ರ್ಯಾಂಡ್. ಸೊ ಇದ್ರ ಮೇಲೆ ಏನಿದೆ ಅಂದರೆ ಜಿ ಅಂತ ಇದೆ, ಮೆಹಂದಿ ಬೈ ಗೀತಾಂಜಲಿ ಅಂತ ಇದೆ, ಆ್ಯಂಡ್ ದೆನ್ ಫೋನ್ ನಂಬರ್ ಇದೆ. ಸೊ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇದು ನನ್ನ ಫೋನ್. ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.